ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 24ಗೆ ಇವತ್ತಲ್ಲಿ ಸ್ವಾಗತ ಅಂತ ಹೇಳ್ಬೋದು. ಪ್ರತಿದಿನದಂತೆ ಅಂದರೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಆ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಬೇಗ ಸ್ವಲ್ಪ ಲೈಕ್ ಕೊಟ್ಟು ಜೊತೆ ನಮ್ಮ ಡೈಲಿ ಟೆಕ್ ವಿಡಿಯೋಸ್ ಸಾಂಬಾರಕ್ಕೆ ಮೋಟಿವೇಶನ್ ಇರುತ್ತೆ. ಸೊ ಇನ್ನೇಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸಲ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ ಟ್ವಿಟರ್ ಕಡೆಯಿಂದ ಟ್ವಿಟರ್ ಎಲಾನ್ ಮಸ್ಕ್ ಅವ್ರು ಏನಂತಾರೆ ಒಳ್ಳೆ ಅಪ್ಡೇಟ್ ಕೊಟ್ಟವ್ರೆ, ಒಳ್ಳೆ ಫನ್ನಿ ಆಗೈತೆ ನಿಜವಾಗಿ ಹೇಳ್ಬೇಕಂದ್ರೆ. ಸೊ ಟ್ವಿಟರ್ ನ್ಯೂ CEO ಯಾರಂತ ಇಷ್ಟು ದಿವಸ ನೀವೆಲ್ಲ ವೇಟ್ ಮಾಡ್ತಿದ್ರಲ್ಲ, ಇವಾಗ ರಿವೀಲ್ ಆಗೈತೆ ಯಾರು ಅಂತಂದರೆ ಅವ್ರು ಸಾಕಿದ ನಾಯಿ. ನಿಜವಾಗ್ಲೂ ಅವ್ರು ಸಾಕಿದ ನಾಯಿ, ಎಲಾನ್ ಮಸ್ಕ್ ಸಾಕಿದನಲ್ಲ ಅವ್ರ ನಾಯಿ ಹೆಸರು ಏನಂತಂದರೆ ಶಿಬಾ ಏನೋ ಇರಬೇಕು ಹೆಸರು, ಓಕೆನಾ. ಸೊ ಆ ನಾಯಿ ಏನಂತಂದ್ರೆ ಎಲಾನ್ ಮಸ್ಕ್ ಅಂತ ಆ ಥರ ಎಲ್ಲ ಟ್ವೀಟ್ ಮಾಡಿದ್ರೆ ಅಷ್ಟೇ, ಜಸ್ಟ್ ಫನ್ನಿಯಾಗಿ ಟ್ವೀಟ್ ಮಾಡಿದ್ದಾರೆ. ಸೊ ಬ್ಯಾಕ್ ಇದ್ರಲ್ವ ಯಾರಂತಂದ್ರೆ ಪರಾಗ್ ಅಗ್ರವಾಲ್, ಸೊ ಅವ್ರಿಗಿನ್ನ ಬೆಟರ್ ಅಂತ ಆ ರೀತಿಯಲ್ಲೆಲ್ಲ ಮಾಡಿದ್ದಾರೆ. ನಿಜವಾಗ್ಲೂ ಎಲಾನ್ ಮಸ್ಕ್ ಒಂಥರ ಏನಾದರೂ ಅನ್ಕೋಬೋದು ನೀವು. ಸೊ ಆ ರೀತಿಲಿ ಈ ಥರ ಎಲ್ಲ ಜಸ್ಟ್ ಫನ್ನಿ ಟ್ವೀಟ್ ಮಾಡಿದ್ದಾರೆ, ಎಲ್ಲರೂ ಅದಕ್ಕೆ ರೆಸ್ಪಾಂಡ್ ಆಗಿದ್ದಾರೆ ಟ್ವೀಟಿಗೆ. ಅದು ಎಲಾನ್ ಮಸ್ಕ್ ಅವರು ಏನು ಟ್ವೀಟ್ ಮಾಡಿದ್ರು ಜನ ಲೈಕು ಶೇರು ಅದೇ ಥರ ವ್ಯೂಸ್ ಮಾತ್ರ ಕಮ್ಮಿ ಆಗಲ್ಲ. ಯಾಕಂತಂದರೆ ಎಲಾನ್ ಮಸ್ಕು ಹಂಗಿರೋದು, ಅವರು ಆ ರೀತಿಯಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು ಒಳ್ಳೆ ನಿಜವಾಗ ಒಳ್ಳೆ ಕಾಮಿಡಿ. ಟ್ವಿಟರ್ನ ನ್ಯೂ CEO ಯಾರಂತಂದರೆ ಅವ್ರ ನಾಯಿ ಅಂತ ಆ ರೀತಿಯೆಲ್ಲ ಟ್ವೀಟ್ ಮಾಡಿದ್ದಾನೆ. ಎಲ್ಲರೂ ಇದಕ್ಕೆ ಭಾಳಷ್ಟು ಜನ ರೆಸ್ಪಾಂಡ್ ಮಾಡಿದ್ದಾರೆ. ಒಂಥರ ಎಲಾನ್ ಮಸ್ಕ್ ಯಾವಾಗಲೂ ಕ್ರೇಜಿ ಥರ ಥಿಂಕ್ ಮಾಡ್ತಾರೆ, ಅಲ್ಲಿ ಮೇನು. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ಸೊ ಬ್ರದರ್ಸ್, ನೀವೇನಾದರೂ 10ನೇ ತರಗತಿ ಅಥವಾ 12ನೇ ತರಗತಿ ನೀವೇನಾದರೂ ಓದ್ತಿದ್ರೆ, ಓಕೆನಾ, SLC PUC ನೀವೇನೋ ಸ್ಟಡಿ ಮಾಡ್ತೀರಿ, ನಿಮಗೆ ಬಂದ್ಬಿಟ್ಟು ಅಂದ್ರೆ ಖಡಕ್ ವಾರ್ನಿಂಗ್ ಕೊಡ್ತಿದ್ದೆ ಗೌರ್ಮೆಂಟ್. ಏನು ಫುಲ್ ಎದ್ದು ಬೀಳ್ಬೇಡ್ರಿ, ಏನೆಲ್ಲ ಜಸ್ಟ್ ವಾರ್ನಿಂಗು. ಯಾವ ರೀತಿ ಅಂದರೆ ನೀವೇನಾದರೂ ಎಕ್ಸಾಮ್ ಟೈಮ್ನಲ್ಲಿ ಸೊ ChatGPT ರಿಲೇಟೆಡು, ಇವಾಗ ChatGPT ಇದಲ್ವಾ, ಸೊ ಅದನ್ನೇನೋ ಯೂಸ್ ಮಾಡಿ ನೀವೇನಾದರೂ ಯೂಸ್ ಮಾಡಿ ಸಿಗಕ್ಕೊಂಡ್ರ ನಿಮಗೆ ಮಾತ್ರ ವಾರ್ನಿಂಗ್. ಅಂದರೆ ನಿಮಗೆ ಯಾವ ರೀತಿ ಇರುತ್ತಂದ್ರೆ ಆ ಸಿಚುವೇಶನ್ ಹಂಗಿರುತ್ತಂತೆ, ಕೇಸ್ ಮಾತ್ರ ಭಾಳಷ್ಟು ಗಟ್ಟಿ ಆಗುತ್ತಂತೆ. ಸೊ ಆ ರೀತಿಲೆಲ್ಲ ದೊಡ್ಡ ವಾರ್ನಿಂಗ್ ಕೊಡ್ತಾವ್ರೆ. CBSE ಅದು ಸಬ್ಜೆಕ್ಟ್ ಇದಾವಲ್ಲ, ಸೊ ಆ ಸಬ್ಜೆಕ್ಟ್ ರಿಲೇಟೆಡ್ ಏನಂತಂದರೆ ನೀವೇನಾದರೂ ಈ ಥರ ಸಿಗಕ್ಕೊಂಡ್ರೆ, ಸೊ ಯಾವುದೊಂದು ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ, ನೀವೇನಂತಂದರೆ ಸ್ಟೂಡೆಂಟ್ಸ್ ನೀವೇನು ಸ್ಟಡಿ ಮಾಡ್ತಿದ್ರೆ 10th or 12th, ಓಕೆನಾ, SLC or PUC ನಿಮಗೆ ಬಂದ್ಬಿಟ್ಟು ಖಡಕ್ ವಾರ್ನಿಂಗ್ ಕೊಡ್ತಿದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟು. ಸೊ ನಿಜವಾಗ್ಲೂ ChatGPT ಯಾಕಂದರೆ ಫಸ್ಟ್ಗೆ ಇದ್ದು ಯಾವಂದ್ರೆ ಗೂಗಲ್ ಕಡೆಯಿಂದ ಓಕೆ ಗೂಗಲ್ ಇತ್ತು, ಮತ್ತು ಆ್ಯಪಲ್ ಕಡೆಯಿಂದ ಸಿರಿ, ಅಲೆಕ್ಸಾ ಆ ಥರ ಸಮಥಿಂಗ್ ಇದ್ದು. ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿದ್ದಿಲ್ಲ ಅವು. ಏನಂತಂದ್ರೆ ಇವಾಗ ಈ ChatGPT ಯಾವಾಗ ಬಂತು ಅವಾಗಿಂದ ಫುಲ್ಲು ಹವಾನೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಜಾಗಿ ನಿಜವಾಗ್ಲೂ ಹಂಗಿದೆ ಕತೆ. ChatGPT ನಿಜವಾಗ್ಲೂ ಎಲ್ಲರೂ ಎದ್ದು ಉಳ್ಕೊಂಡವ್ರೆ ನಿಜ ಹೇಳ್ಬೇಕಂದ್ರೆ. ಸೊ ChatGPT ಆ ರೀತಿಯಲ್ಲಿ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಸೊ ಇದೇನಂತ ನಮಗೆ, ನೀವೇನಾದರೂ SLC PUC ಸ್ಟೂಡೆಂಟ್ಸ್ ಆದರೆ ಮಾತ್ರ ನೀವು ಮಾತ್ರ ಭಾಳಷ್ಟು ಹುಷಾರಾಗಿರಬೇಕು. ChatGPT ಆ ಥರ ಎಲ್ಲ ಯೂಸ್ ಮಾಡ್ಕೊಂಡು ಸಿಗಾಕೊಂಡ್ರ, ChatGPT ಅಂತ ಮಾತ್ರ ಅಲ್ಲ, ಕೆಲವೊಂದು ಇದಾವಲ್ಲ, ಓಕೆ ಗೂಗಲು, ಸಿರಿ, ಅಲೆಕ್ಸ್ ಆ ಥರಗಳನ್ನ ಸಹ ಯೂಸ್ ಮಾಡ್ಕೊಂಡು ಸಿಗಾಕೊಂಡ್ರು ನಿಮಗೆ ಮಾತ್ರ ನಾರ್ಮಲ್ ಇರೋಂತೆ. ನಿಜವಾಗ್ಲೂ ದೊಡ್ಡ ಕೇಸ್ ಆಗೋ ಚಾನ್ಸಸ್ ಇರುತ್ತಂತೆ. ನಿಮಗೆ ಏನಂತಂದರೆ ಡಿಸ್ಮಿಸ್ ಮಾಡೋ ಚಾನ್ಸಸ್ ಭಾಳ ಇರುತ್ತಂತೆ, ಸ್ವಲ್ಪ ಹುಷಾರಾಗಿರಿ. ಇನ್ನೊಂದ್ಸಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂದ್ರೆ ChatGPT ಕಡೆ. ನಾನು ChatGPT ಏನಿಲ್ಲ ಬ್ರದರ್ಸ್, ಇದನ್ನ ChatGPT ಭಾಳಷ್ಟು ಯೂನಿವರ್ಸಿಟಿಯಲ್ಲೆಲ್ಲ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಯಾವ ಥರ ಅಂತ. ಸೊ ಇದು ಮಾತ್ರ ಭಾಳಷ್ಟು ದೊಡ್ಡ ಶಾಕ್ ಆಗಿದ್ದಾರೆ ಭಾಳಷ್ಟು ಜನ. ಏನಂತಂದರೆ ಮೆಡಿಕಲ್ ರಿಲೇಟೆಡು ಡಾಕ್ಟರ್ಸ್ ಮಾತ್ರ ಭಾಳಷ್ಟು ಶಾಕ್ ಆಗಿದ್ದಾರೆ ಕಾಲೇಜ್ನಲ್ಲಿ. ಯಾಕಂತಂದರೆ ಸೊ ಇದು ಒಳ್ಳೆ ಮೆಡಿಕಲ್ ರಿಲೇಟೆಡ್ ಮಾತ್ರ ಒಳ್ಳೆ ಅಕ್ಯುರೇಟ್ ಆನ್ಸರ್ ಕೊಡುತ್ತೆ ಅಂತ ಹೇಳಿ, ವಿತಿನ್ನು 72% ಪರ್ಫೆಕ್ಟ್ ಆನ್ಸರ್ ಕೊಡುತ್ತಂತೆ. ಅವ್ರು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲಂತೆ ಇಷ್ಟು ಚೆನ್ನಾಗಿ ಕೊಡುತ್ತೆ ಅಂತ. ಬಟ್ ಏನಂತಂದರೆ ಇವರು ನಿಜವಾಗ್ಲೂ ಭಾಳಷ್ಟು ಜನ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಸೊ ಇದು ಓಕೆನಾ. ಇದು ಅದೇ ಥರ ಬಂದ್ಬಿಟ್ಟು ಅಂತಂದರೆ ಮೆಡಿಕಲ್ನಲ್ಲಿ ಚೆನ್ನಾಗೈತೆ, ಬಟ್ ಏನಂತಂದರೆ ಮ್ಯಾಥ್ಸ್ನಲ್ಲಿ ಭಾಳಷ್ಟು ವೀಕ್ ಆಗೈತೆ ಅಂತ ಹೇಳ್ತಿದ್ದಾರೆ ChatGPT. ನಿಜವಾಗ್ಲೂ ಏನಂತಂದರೆ ಈ ChatGPT ಇದಲ್ಲ, ಅಂದರೆ ಮ್ಯಾಥ್ಸ್ನಲ್ಲಿ 6ನೇ ತರಗತಿದು ಲೆಕ್ಕಗಳು ಕೇಳಿದ್ರೆ ಏನಂತಂದ್ರು, ಮ್ಯಾಥ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೇಳಿದ್ರೆ ಏನಂತಂದ್ರೆ ಕೊಡೋದ್ರಲ್ಲಿ ಹಿಂದೆ ಮುಂದೆ ಸ್ವಲ್ಪ ಅದೇನು ತಡವಹಿಸ್ತದೆ ಅಂತಾರಲ್ಲ, ಸೊ ಆ ರೀತಿಲಿ ಪರ್ಫೆಕ್ಟ್ ಆನ್ಸರ್ ಕೊಡ್ತಿಲ್ಲ ಅಂತೆ. ಸೊ ಆ ರೀತಿಯಲ್ಲಿ ಹೇಳ್ತಿದ್ದಾರೆ 6ನೇ ತರಗತಿ ಮ್ಯಾಥ್ಸ್ ಸಹ ಏನಂದ್ರೆ ಸಾಲ್ವ್ ಮಾಡ್ತಿಲ್ಲ ಅಂತೆ. ಸೊ ಇದು ChatGPT ವಿಷಯ. ಏನಂತಂದರೆ ಮೆಡಿಕಲ್ನಲ್ಲಿ ಹೈ ಲೆವೆಲ್ ಐತೆ, ಸೊ ಮ್ಯಾಥ್ಸ್ನಲ್ಲಿ ಸ್ವಲ್ಪ ವೀಕ್ ಐತೆ. ಹಂಗಾದ್ರೆ ChatGPT ವೀಕ್ ಪಾಯಿಂಟ್ ಏನು? ಮ್ಯಾಥ್ಸ್. ಸೊ ಇದು ನೀವು ಹುಷಾರಾಗಿರಿ. ಯಾವ ಮ್ಯಾಥ್ಸ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಕೇಳ್ತಿದ್ರೆ ನೀವು ಮಾತ್ರ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಮಾಡಿ, ಓಕೆನಾ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಗೂಗಲ್ ಕಡೆಯಿಂದ ಗೂಗಲ್ ಆ್ಯಪಲ್ ಡಿವೈಸಸ್ ಮೇಲೆ ಇನ್ನು 2 ಫೀಚರ್ ಮೇಲೆ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಫೀಚರ್ಸ್ ಅಲ್ಲ, ಸೊ ಏನಂತ ಕೆಲವೊಂದು ಡೆವಲಪ್ ಮಾಡ್ತಿದ್ದಾರೆ ಅವರ ಅಂದರೆ ಅವರು ಸಾಫ್ಟ್ವೇರ್ಸ್ ಆ್ಯಪ್ಸ್ನಲ್ಲಿ ಏನಂತಂದರೆ ಡೆವಲಪ್ ಮಾಡ್ತಿದ್ದಾರೆ. ಏನಂತಂದರೆ ಆ್ಯಪಲ್ ಡಿವೈಸಸ್ಗೆ ಮೇನ್ ಫೋಕಸ್ ಇದೆ. ಏನಂತಂದರೆ
ಆ್ಯಪಲ್ ಡಿವೈಸಸ್ ರಿಲೇಟೆಡು ಅದರ ಸೇಫ್ಟಿ ಡಾಟಾ ಇರುತ್ತಲ್ಲ ಜಾಸ್ತಿ ಹೊರಗಡೆ ಲೀಕ್ ಆಗ್ದೇನೆ ಅಥವಾ ಜಾಸ್ತಿ ಅನ್ವಾಂಟೆಡ್ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಂದ ಲೀಕ್ ಆಗ್ದೇನೆ ಭಾಳಷ್ಟು ಸೆಕ್ಯೂರ್ ಅಂತಿದೆ ಅಂತ ಹೇಳ್ಬೋದು. ಸೊ ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನೆಕ್ಸ್ಟು ನೀವೇನಾದರೂ ಆ್ಯಡ್ ರಿಲೇಟೆಡ್ ಭಾಳಷ್ಟು ನೀವೇನು ನೋಡಲ್ಲ ಅಂತ, ಆ್ಯಡ್ ಕಂಟೆಂಟ್ ರಿಲೇಟೆಡ್ ಏನೂ ನೋಡಲ್ಲಂತೆ. ಸೊ ಏನೋ ಗೂಗಲ್ ರಿಲೇಟೆಡ್ ಆ್ಯಪ್ಸ್ ಅಥವಾ ಸಮ್ಟೈಮ್ಸ್ ಅದರಲ್ಲೂ ಸ್ವಲ್ಪ ಇದು ಏನಂತಂದ್ರೆ ಅಪ್ಡೇಟ್ ನಮಗೇನೋ ಗೂಗಲ್ ಕಡೆಯಿಂದ ಆ್ಯಪ್ ಡಿವೈಸಸ್ ಮೇಲೆ ಭಾಳಷ್ಟು ವರ್ಕ್ ಮಾಡ್ತಿದ್ದಂತ ಹೇಳ್ಬೋದು. ಯಾವುದು ಗೂಗಲ್ ಆ್ಯಪಲ್ ಡಿವೈಸಸ್ ಮೇಲೆ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಆ್ಯಪಲ್ ಕಡೆಯಿಂದ ಆ್ಯಪಲ್ ಲೇಟೆಸ್ಟ್ ಆಗಿ ಏನಂತಂದರೆ ಒಂದು ಅಪ್ಡೇಟ್ ಬಿಟ್ಟಿತ್ತು ಪ್ರತಿಯೊಂದು ಆ್ಯಪಲ್ ಡಿವೈಸಸ್ಗೆ, ಐಪ್ಯಾಡ್ ಆಗಲಿ ಮಾಮೂಲು ಮೊಬೈಲ್ಸ್ಗಳಿಗೆ ಏನಂತ ಅಪ್ಡೇಟ್ ಬಿಟ್ಟಿತ್ತು. ಅದು ಬಂದ್ಬಿಟ್ಟು ಅಂದರೆ iOS 16.3.1. ಸೊ ಈ ಅಪ್ಡೇಟು. ಸೊ ಈ ಅಪ್ಡೇಟ್ನಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂತಂದರೆ ಜಸ್ಟ್ ಇದರಲ್ಲಿ ಏನಂತಂದರೆ ಕ್ರ್ಯಾಶ್ ಡಿಟೆಕ್ಷನ್ ರಿಲೇಟೆಡ್ ಕೆಲವೊಂದು ಫೀಚರ್ಸ್ ಜಾಸ್ತಿ ಮಾಡಿದರೆ, ಕೆಲವೊಂದು ಇಶ್ಯೂಸ್ ಇರ್ತಾವಲ್ಲ ಬಗ್ಸ್ ಸಹ ಫಿಕ್ಸ್ ಮಾಡಿದ್ರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಸಿರಿ ರಿಲೇಟೆಡ್, ಓಕೆನಾ, ಸಿರಿ ಅದರಲ್ಲಿ ಇರ್ತಾರೋ ಹೇ ಸಿರಿ ಅಂತ ಅವೆಲ್ಲ ಇರ್ತಾವಲ್ಲ, ಆ ಸಿರಿ ರಿಲೇಟೆಡ್ ಏನಂತ ಆ ಸಿರಿನ ಯೂಸ್ ಮಾಡಿಕೊಂಡು ನಾವು ಡಿವೈಸ್ನ ಫೈಂಡ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಏರ್ ಟ್ಯಾಗ್ ಅನ್ಕೋ, ಸೊ ಅದೇ ಥರ ಬಂದು ವಾಚ್ ಎಲ್ಲಿದೆ ಅಂತ, ಇಯರ್ಬಡ್ಸ್ ಎಲ್ಲಿದೆ ಅಂತ ಆ ಥರ ಫೈಂಡ್ ಮಾಡ್ಬೋದು ನಾವು ಸಿರಿಂಗ್ ಕೇಳತ್ತೆ. ಸೊ ಎಲ್ಲಿದೆ ಎಲ್ಲಿಲ್ಲ ಅಂತ. ಸೊ ಅದು ಪ್ರತ್ಯುತ್ತರ ನೀಡುತ್ತೆ, ಓಕೆನಾ. ಸಿರಿ ನಿಮ್ಗೆ ಏನಂತಂದರೆ ಕರೆಕ್ಟು ಅಕ್ಯುರೇಟ್ ಆನ್ಸರ್ ನೀಡುತ್ತೆ. ಹಾಗೆ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಮಗೆ ಅಂದರೆ iCloud ಸೆಟ್ಟಿಂಗ್ಸ್ನಲ್ಲೂ ಸಹ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಇಲ್ಲ ಅಂತಂದರೆ ಸೊ ಕ್ಲೌಡ್ ಸೆಟ್ಟಿಂಗ್ಸಲ್ಲಿ ನೀವೇನಾದರೂ ಭಾಳಷ್ಟು ಜನ ಅಂತಂದರೆ ಈ ಆ್ಯಪಲ್ ಯೂಸರ್ಸು ಅದು ಡಾಟಾನ ಬ್ಯಾಕಪ್ ಮಾಡೋದ್ರಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಅನುಭವಿಸ್ತಿದ್ರಂತೆ. ಬಟ್ ಏನಂತಂದರೆ ಈ ಅಪ್ಡೇಟ್ ಮುಖಾಂತರ ಅವ್ರನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಎರರ್ಸ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ನಮಗೆ ಏನಂತ ಹೋಮ್ ಪಾಡ್ ರಿಲೇಟೆಡ್, ಓಕೆನಾ. ಹೋಮ್ ಪಾಡಲ್ಲಿ ಕೆಲವೊಂದು ಏನಂತೆ ಹೋಮ್ನ ಡಿಸೈನ್ ಮಾಡ್ತಾರೆ ಅಂತ ಹೇಳಿದಲ್ವ. ಸೊ ಅಪ್ಲಿಕೇಶನ್ ಹೋಮ್ನ ಡಿಸೈನ್ ಮಾಡ್ತಾರೆ. ಸೊ ಹೊಸ ಅಪ್ಡೇಟ್ನೆಲ್ಲ ನೀಡಿದ್ದಾರೆ ಹೋಮ್ ಪಾಡ್ ರಿಲೇಟೆಡ್ಡು. ಸೊ ಲೇಟೆಸ್ಟಾಗಿ ಒಂದು ಹೋಮ್ ಪಾಡ್ನ ರಿಲೀಸ್ ಮಾಡಿದ್ರಲ್ವ. ಸೊ ಅದ್ರ ಬಗ್ಗೆ ಟೆಕ್ನಿಕ್ಸ್ನ ಹೇಳಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಏನಂತ ಅದ್ರ ರಿಲೇಟೆಡ್ ಕೆಲವೊಂದೆಲ್ಲ ಪ್ರಾಬ್ಲಮ್ಸ್ನ ಕೆಲವೊಂದು ಡಿಸೈನ್ನ ಚೇಂಜ್ ಮಾಡಿದ್ದಾರೆ, ಫೀಚರ್ಸ್ನ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಅದು ಓಕೆನಾ. ಸೊ ಈ ರೀತಿಯಲ್ಲಿ ನಮ್ಗೆ ಏನಂತಂದರೆ iOS 16.3.1 ಏನಂತಂದರೆ ಹೊಸ ಅಪ್ಡೇಟ್ನ ಏನಂತಂದರೆ ತಾಂಬಂದಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಒಪೆರಾ ನೀವು ಯಾರು ಕೇಳಿರಲಿ ಹೇಳಿ, ಪ್ರತಿಯೊಬ್ಬರು ಕೇಳಿರ್ತಾರ. ಸೊ ಒಪೆರಾ ಇದೊಂದು ಬ್ರೌಸಿಂಗು ಆ್ಯಪ್ ಅಂತ ಹೇಳ್ಬೋದು. ಸೊ ಸರ್ಚ್ ಇಂಜನ್ ಅಂದ್ಕೊಳ್ಳಿ. ಸೊ ಈ ಸರ್ಚ್ ಇಂಜನ್ ಏನೆಲ್ಲ ಜಸ್ಟು ಓಕೆನಾ, ಇದರಲ್ಲಿ ಕೆಲವೊಂದು ಚಾಟ್ ಜಿಪಿಟಿಲಿರೋ ಅದೇ ಥರ ಟೂಲ್ಸ್ ಏನಂತಂದರೆ ಇದರಲ್ಲಿ ತಾಂಬಂದಿದ್ದಾರೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಟೂಲ್ಸ್ ಇವು ನಿಜವಾಗಿ ಹೇಳ್ಬೇಕಂದ್ರೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವೇನಾದರೂ ಕೆಲವೊಂದು ವಾಟ್ಸಪ್, ಟೆಲಿಗ್ರಾಮ್ ಆ ಥರ ಕೆಲವೊಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಯೂಸ್ ಮಾಡ್ಕೊಂತ ಡಿಫಾಲ್ಟಾಗಿ ನೀವೇನಂತಾರೆ ಸೈಡ್ ಒಂದು ಬಾರ್ನಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಸೆಟ್ ಮಾಡ್ಕೊಂಡ್ರೆ ನೀವು ಯಾವಾಗಾದರೂ ಸ್ಟೇಟಸ್ ಬಾರ್ನಲ್ಲಿ ಅಂತ ನೀವು ಓಪನ್ ಮಾಡ್ಕೊಂಡು ನೋಡ್ಕೋಬೋದು, ಓಕೆನಾ. ಅದು ಯಾವಾಗಲೂ ಟ್ರೆಂಡಿಂಗ್ನಾಗಿರುತ್ತೆ. ಸೊ ನೀವು ಲಾಗಿನ್ ಆಗಿ ಸೈಡ್ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೆ ಅವಾಗ ನೀವು ಸಪ್ರೇಟ್ ಔಟ್ಗಳು ಏನಾದರೂ ಅಪ್ಲಿಕೇಶನ್ಸ್ ಏನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ, ಸೈಡ್ ಬಾರಲ್ಲಿ ಇರ್ತವೆ. ಸೊ ಓಪನ್ ಮಾಡ್ಕೊಂಡು ನೀವೇನಾದರೂ ಯೂಸ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಸಮಥಿಂಗ್ ಮೋರ್ ಇದಾವಲ್ಲ, ಸೊ ಅವ್ರನ್ನೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಅದೇ ಥರ ಬಂದ್ಬಿಟ್ಟು ಏನಂತಂದ್ರೆ ನೆಕ್ಸ್ಟ್ ಇನ್ನೂ ಒಂದು ಹೊಸ ಫೀಚರ್ ತಾಂಬಂದಿರೋ ಒಪೆರಾದಲ್ಲಿ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಫೀಚರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನೀವೇನಾದರೂ ಒಂದು ಲೆಟ್ರ್ ಓದ್ತಿರ್ತಾರೆ ಅಥವಾ ಲೆಟ್ರ್ ಅಲ್ಲ ಯಾವುದೋ ಒಂದು ನ್ಯೂಸ್ ಓದ್ತಿರ್ತಾರೆ ಬ್ರದರ್. ಸೊ ಆ ನ್ಯೂಸ್ ಓದ್ತಿರುವಾಗ ನಿಮಗೆ ಓದೋ ಪೇಷನ್ಸ್ ಇರಲ್ಲ, ನನಗೆ ಪರ್ಫೆಕ್ಟ್ ಆನ್ಸರ್ ಬೇಕು ವಿತ್ ಶಾರ್ಟ್ನಲ್ಲಿ ಅಂತಂದರೆ ಅದು ಏನಿಲ್ಲ, ಮೇಲೊಂದು ಆಪ್ಷನ್ ಇರುತ್ತೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಅಂತಂದರೆ ಸೊ ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅಂತಂದ್ರೆ ಇಡೀ ಪೇಜ್ ಇರುತ್ತೆ. ಆ ಪೇಜ್ನ ಏನಂತಂದ್ರೆ ಅದರಲ್ಲಿರೋ ಕಂಟೆಂಟ್ನ ಇಡೀ ಇಷ್ಟೇ ಶಾರ್ಟ್ ಅಂದರೆ 3-4 ಲೈನ್ಸ್ನಲ್ಲಿ ನಿನಗೆ ಏನಂತಂದರೆ ನಿನ್ನ ಮುಂದೆ ಎಕ್ಕುತ್ತೆ. ಸೊ ಆ ರೀತಿಯಲ್ಲಿ ನಾವು 3-4 ಲೈನ್ಸ್ನಲ್ಲಿ ನಾವು ಅಂತಂದರೆ ಹೈಲೈಟ್ ಪಾಯಿಂಟ್ಸ್ ನಾವು ಓದ್ಕೊಂಡು ಬರ್ಕೋಬೋದು. ಇದು ಬಂದ್ಬಿಟ್ಟು ಒಳ್ಳೆ ನಿಜವಾಗ್ಲೂ ಟೈಮ್ ಸೇವ್ ಆಗುತ್ತೆ, ಎಲ್ಲ ಸೇವ್ ಆಗುತ್ತೆ ಇದರಲ್ಲಿ. ನಿಜವಾಗ್ಲೂ ಸಖತ್ತಾಗಿದೆ. ಇದು ಬಂದ್ಬಿಟ್ಟು ಫೀಚರ್ ಮಾತ್ರ ಎಕ್ಸಲೆಂಟ್ ಇದೆ. ಸೊ ಹೇಳಕ್ಕೆ ಬರೋಕ್ಕಲ್ಲ, ಇದು ಸಹ ಏನಂದ್ರೆ ಇದು ಒಳ್ಳೆ ಥರ ಥಿಂಕ್ ಮಾಡಿದಾರಲ್ವ, ಹೇಳೋಕ್ಕಾಗಲ್ಲ ಯಾವ ರೀತಿಲಿ. ಇದು ಸಹ ಒಂದು ಒಳ್ಳೆ ಉಪ್ಪು ತಾಂಬರ್ಬೋದು, ಒಳ್ಳೆ ಫೇಮಸ್ ಆದರೆ ಆಗ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ ಈ ಫೀಚರ್ ಮಾತ್ರ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ನೋಕಿಯಾ ಈ ಬ್ರ್ಯಾಂಡ್ಗೆ ಇನ್ನೂ ನೆನಪೈತಲ್ಲ ನಿಮಗೆ. ಸೊ ನೋಕಿಯಾ ಜ್ಞಾಪಕೈತಾ? ಸೊ ಮರ್ತಿಲ್ಲ ಇನ್ನು ಹಾಗಾದರೆ. ಸೊ ಏನಿಲ್ಲ, ಸೊ ನೋಕಿಯಾ ಅವಾಗ ನಾನು ಇದ್ದೀನಿ ಅಂತ ಕೆಲವೊಂದು ಮೊಬೈಲ್ಸ್ನಿಂದ ಲಾಂಚ್ ಮಾಡ್ತಾ ಇರುತ್ತೆ. ಸೊ ನೋಕಿಯಾ ಅಂದರೆ ಅವಾಗ ಆ ಹೆಸರೇ ದೊಡ್ಡ ಬ್ರ್ಯಾಂಡು. ಅವಾಗ ಆ್ಯಪಲ್ ಅವೆಲ್ಲ ಇದ್ದಿಲ್ಲ. ಸೊ ನೋಕಿಯಾ ಎಂಬುದೇ ಅದು ದೊಡ್ಡ ಬ್ರ್ಯಾಂಡ್ ಆಯಿತು ನಿಜವಾಗ್ಲೂ. ಬಟ್ ಏನಂದ್ರೆ ಇವಾಗ ಕೇಳ್ತಿದ್ವಿ ಅವಾಗ. ಬಟ್ ಇವಾಗ ಏನಂದ್ರೆ ಈ ನೋಕಿಯಾ ಒಂದು ಮೊಬೈಲ್ನ ಲಾಂಚ್ ಮಾಡಿದೆ ಅಂತ ಹೇಳ್ಬೋದು. ಆ ಮೊಬೈಲ್ ನೇಮ್ ಬಂದ್ಬಿಟ್ಟು ನೋಕಿಯಾ X30 5G, ಓಕೆನಾ. ಸ್ಪೆಸಿಫಿಕೇಶನ್ಸ್ ಕೇಳಿ ಹೇಳ್ತೀನಿ. ಸೊ ಈ ಮೊಬೈಲ್ ಬಂದ್ಬಿಟ್ಟು ಅಂದರೆ 6.4 ಇಂಚಸ್ ಫುಲ್ HD ಪ್ಲಸ್ ವಿತ್ 90 Hz ರಿಫ್ರೆಶ್ ರೇಟಿಂದ ಈ ಮೊಬೈಲ್ ಡಿಸ್ಪ್ಲೇ ಬರ್ತೈತೆ. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ, ಓಕೆನಾ. 695 ಇದೊಂದು ಜ್ಞಾಪಿಟ್ಕೊಳ್ಳಿ. ಇದೊಂದು 5G ಪ್ರೊಸೆಸರು, ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಇದರಲ್ಲಿ IP67 ವಾಟರ್ ರೆಸಿಸ್ಟೆನ್ಸ್ ಐತಿ. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು 4200 mAh ಬ್ಯಾಟ್ರಿ 33 ವ್ಯಾಟಿಗೆ ಸಪೋರ್ಟ್ ಮಾಡುತ್ತೆ.
ಸೊ ಇದ್ರ ಪ್ರೈಸ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟಿರ್ಬೋದು? ನಮ್ಮ ಅಜ್ಜಿ ಇದೊಂದು ಇರ್ಬೋದು 695 ಪ್ರೊಸೆಸರ್ ಅಲ್ಲ, ಇರ್ಬೋದು ಒಂದು 15-14 ಅಂತ ನೀವು ಅನ್ಕೊಂಡಿರ್ತಾರೆ. ನಿಜವಾಗ್ಲೂ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತಾರೆ. ಹತ್ರ ಏನಂತ 49,000 ಇದಕ್ಕೆ ಇಕ್ಬೇಕು. 49 ನಿಜವಾಗ್ಲೂ ಮೆಂಟಲೇ ಅದು. ಏನು ಯಾಕೆ ಅಂದರೆ ನೋಕಿಯಾ ಏನು ಅನ್ಕೊಂಬಿಟ್ಟೈತೆ ನಾವು ತನ್ನಂತಾನ. ಸೊ ಹಳೆ ಮೊಬೈಲ್ಸ್ ಇದ್ವು, ಆ ಮೊಬೈಲ್ಸ್ ಏನಂತಂದ್ರೆ ಎಷ್ಟು ಇಕ್ಕಿದ್ರು ತಾಂತಿದ್ರು, ಹಂಗಿದ್ವು ಮೊಬೈಲ್ಸ್. ಏನಂತಂದ್ರೆ ಇವಾಗ ಕಚಡ ಥರ ಇದಾವೆ ಎಲ್ಲ ಮೊಬೈಲ್ಸು. ನಿಜವಾಗ್ಲೂ ನಾವು ನೋಕಿಯಾನ ಏನಂತ ಕರಿಬೇಕು ಇದಕ್ಕೆ, ಒಳ್ಳೆ ಸೊಕ್ಕಿದೇನೇನೋ ಇನ್ನೂ ಬ್ರ್ಯಾಂಡಿಂಗ್ ಐತ ಅಂತ. ಸೊ ಹೇಳೋಕ್ಕಾಗಲ್ಲ. ಯಾರು ತಾಂತಾರೆ ಏನೋ ಪುಣ್ಯಾತ್ಮಗಳಿಗೆ ಯಾವ ನಂಬಿಕೆ ಮೇಲೆ ಈ ಮೊಬೈಲ್ಸ್ನ ತಗೊಂಬರ್ತಾರೆ ಅಂಬೋದು ನನಗೆ ನಿಜವಾಗ್ಲೂ ಕಾಮಿಡಿ ಆಗಿಬಿಟ್ಟೈತೆ. ಸೊ ಇದಿಷ್ಟು ನೋಕಿಯಾ ಕಡೆಯಿಂದ. ನಿಮ್ಗೆ ಏನು ಅನ್ಸ್ತಂತ ಈ ಮೊಬೈಲ್ ಬಗ್ಗೆ ಕೆಳಗೆ ಕಾಮೆಂಟ್ನ ತಿಳಿಸಿ, ಓಕೆನಾ? ಸೊ ಇದಿಷ್ಟು ಏನಂತಂದರೆ ಈ ಟೆಕ್ ನ್ಯೂಸ್ ಬಗ್ಗೆ 24 ಎಪಿಸೋಡ್ನಲ್ಲಿ ಮಾತ್ರ ಇವಿಷ್ಟು ನನಗೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಸೊ ನಿಮ್ಗೆ ಯಾವ ಟೆಕ್ ನ್ಯೂಸ್ ಇಷ್ಟ ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ, ಓಕೆನಾ? ಈ ವಿಡಿಯೋ ಸರ್ ಲೈಕ್ ಮಾಡಿ ಬ್ರದರ್. ಸೊ ನೀವೇ ನಮ್ಮ ಚಾನಲ್ಗೆ ಹೊಸ ಬಂದಿದ್ದರೆ ಕೆಳಗೆ ನಾನು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ. ಸೊ ಇದರ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿದ್ದೀನಿ. ಮುಂಜಾನೆ ಒಂದು ವೀಡಿಯೋ ಬಿಟ್ಟಿನಿ. ಸೊ ಅದು ಯಾವುದು ಅಂತಂದ್ರೆ ನಿಮ್ಮ ಮೊಬೈಲ್ ಏನಾದರೂ ಸ್ಲೋ ಆಗಿದ್ದರೆ ಯಾವ ಥರ ಸ್ಪೀಡಪ್ ಮಾಡೋದು, ಯಾವ ಥರ ಬೂಸ್ಟ್ ಮಾಡೋದು ಅಂತೆಲ್ಲ ಆ ವಿಡಿಯೋದಲ್ಲಿ ಒಳ್ಳೆ ಫನ್ನಿ ಆಗೈತೆ ವಿಡಿಯೋ. ಸೊ ನೀವು ಕೇಳಿ, ಚೆನ್ನಾಗಿದೆ, ಓಕೆ ಸಾರಿ ನೋಡಿ, ಈ ವಿಡಿಯೋ ಸಖತ್ತಾಗಿದೆ. ಸೊ ಇದಿಷ್ಟು, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.